ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಪಾನ್ ಪನ್ನೀರ್ ಫ್ರೈ ಅಥವಾ ತವಾ ಪನ್ನೀರ್ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಇದು ತವದಲ್ಲಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಾನ್ ಸ್ಟಿಕ್ ಪಾನ್ಗಳಿದ್ದರೆ ಅದರಲ್ಲೂ ಕೂಡ ಸುಲಭವಾಗಿ ಮಾಡ್ಕೋಬೋದು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಹೇಗೆ ನಾವು ಇವಾಗ ಬಜ್ಜಿ ಬೋಂಡಗಳನ್ನು ಮಾಡ್ಕೊಂಡು ತಿಂತೀವೋ ಆ ಥರ ಈ ಥರ ಸ್ನ್ಯಾಕ್ಸ್ ಆಗಿ ಇದನ್ನು ಕೂಡ ತಕ್ಷಣಕ್ಕೇ ಮಾಡಿಕೊಂಡು ತಿನ್ನುವಂಥದ್ದು. ತುಂಬ ಮನೆಯಲ್ಲೇ ಇರುವಂಥ ಕಡಿಮೆ ಐಟಮ್ಸನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಪನ್ನೀರು ಒಂದು 200 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಪ್ಯಾಕೆಟ್ ಪನ್ನೀರ್ ಇದು. ಇದನ್ನು ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ತಗೊಂಡಾದ್ಮೇಲೆ ಇದನ್ನು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಗ್ರೇವಿಗೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪ ಉದ್ದುದ್ದಕ್ಕೇ ಅಗಲಕ್ಕೆ ಕಟ್ ಮಾಡಿಕೊಂಡ್ರೆ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಬೇಡ ಅಂತಂದರೆ ಕ್ಯೂಬ್ಸಲ್ಲೂ ಕೂಡ ಕಟ್ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಈಗ ಅಗಲಕ್ಕಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು, ಹಾಗೆಯೇ 1 ಟೀ ಸ್ಪೂನ್ನಷ್ಟು ಕಾಳುಮೆಣಸು ಪುಡಿ ಮತ್ತು ಹಾಗೆಯೇ ಒಂದು ಹುರ್ಕೊಂಡಿರುವಂಥ ಜೀರಿಗೆ ಪುಡಿ 1 ಟೀ ಸ್ಪೂನ್ನಷ್ಟು, ಮತ್ತು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕನಷ್ಟು ಉಪ್ಪು, 1.5 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಬದಲಾಗಿ ನೀವು ಚಾಟ್ ಮಸಾಲ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಒಂದು ನಿಂಬೆಹಣ್ಣಿನ 1 ಟೀ ಸ್ಪೂನ್ನಷ್ಟು ನಿಂಬೆಹಣ್ಣು ಜ್ಯೂಸನ್ನು ತೊಗೊಂಡು ಇದಕ್ಕೆ ನೀರನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಕಲಿಸ್ಕೋಬೇಕು. ತುಂಬ ತೆಳ್ಳಗೂ ಮಾಡ್ಕೋಬೇಡಿ. ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಅಂದರೆ ಇವಾಗ ನಾವು ಪನ್ನೀರನ್ನು ಡಿಪ್ ಮಾಡಿದಾಗ ಅದು ಪನ್ನೀರಿಗೆ ಅಪ್ಲೈ ಆಗಬೇಕು, ಅಷ್ಟು ದಪ್ಪನಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಹಂಚಿಗೆ ಕ್ಲೀನಾಗಿ ಎಣ್ಣೆನ ಹಚ್ಕೋಬೇಕು. ಇಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಎಣ್ಣೆನ ಹಂಚಿಗೆ ಚೆನ್ನಾಗೆ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಒಂದೊಂದೇ ಪೀಸ್ಗಳನ್ನು ಡಿಪ್ ಮಾಡಿ ಹಂಚು ಮೇಲೆ ಇಡ್ತಾ ಹೋಗಬೇಕು. ಚೆನ್ನಾಗಿ ಅಪ್ಲೈ ಆಗಬೇಕು ಅದಕ್ಕೆ. ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಅದರಿಂದನೇ ಆದಷ್ಟು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ಪನ್ನೀರ್ಗಳನ್ನು ಅಪ್ಲೈ ಮಾಡಿಕೊಂಡು ಹಂಚು ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೋಬೇಕು. ನಾವು ಕೆಳಗೆ ಹಾಕಿರೋದ್ರಿಂದ ಕೆಳಗೆ ಮಾತ್ರ ಎಣ್ಣೆ ಇರುತ್ತೆ. ಅದರಿಂದ ಆದಷ್ಟು ಮೇಲೂ ಕೂಡ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು 2 ರಿಂದ 3 ನಿಮಿಷ ಮುಚ್ಚಿಟ್ರೆ ಸಾಕು. ಇದು ಕಡಲೆ ಹಿಟ್ಟಾಗಿರೋದ್ರಿಂದ ಬೇಗನೆ ಹಬೆಲು ಕೂಡ ಬೆಂದ್ಕೊಂಡ್ಬಿಡುತ್ತೆ. ಇವಾಗ ನೋಡಿ, ನಿಧಾನವಾಗಿ ಒಂದೊಂದನ್ನೇ ತಿರುಗಿಸಿ ಅಂದರೆ ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. 2 ಸೈಡಲ್ಲೂ ಚೆನ್ನಾಗಿ ಕ್ರಿಸ್ಪಿ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅಂದರೆ ತಕ್ಷಣ ನೀವು ಒಂದು 2 ನಿಮಿಷದಲ್ಲೇ ಕೆಳಗೂ ಕೂಡ ಬೆಂದ್ಕೊಂಡ್ಬಿಡುತ್ತೆ. ಅದರಿಂದ ತುಂಬ ಹೊತ್ತು ಬೇಯಿಸೋದಕ್ಕೆ ಬಿಟ್ಬಿಡಬೇಡಿ. ಒಂದು 2 ನಿಮಿಷ ಹೆಚ್ಚು ಬಿಟ್ಟರೂ ಕೂಡ ಬೇಗನೆ ಕಪ್ಪಗಾಗ್ಬಿಡುತ್ತೆ. ಅದರಿಂದ ಆದಷ್ಟು ಬೇಗ ತಿರುಗಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರುವಂತಹ ಪನ್ನೀರ್ ಫ್ರೈಗಳು ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಈಸಿಯಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ತುಂಬ ಬೇರೆ ಏನೇನೋ ವಸ್ತುಗಳನ್ನು ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಗೋ ಕೆಲವೊಂದು ಐಟಮ್ಸಲ್ಲೇ ಇಷ್ಟು ರುಚಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋಂಥ ಪನ್ನೀರ್ ಫ್ರೈಯನ್ನು, ತವಾ ಪನ್ನೀರ್ ಫ್ರೈ ಅಥವಾ ಪಾನ್ ಪನ್ನೀರ್ ಫ್ರೈಯನ್ನು ತೋರಿಸಿದ್ದೀನಿ. ಇವತ್ತು ಮಾಡಿರುವಂಥ ತವಾ ಅಥವಾ ಪಾನ್ ಪನ್ನೀರ್ ಫ್ರೈ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತು ಮಾಡಿರುವಂಥ ಪನ್ನೀರ್ ಫ್ರೈ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.